Dear students, welcome back to our class. I am Deepa SV, working as Assistant Professor in Department of Sociology at Government First Grade College, Chikkaballapura. ಇಂದು ನಾವು BA 3ನೇ ಸೆಮಿಸ್ಟರ್ನ 6ನೇ ಅವಧಿಯ ತರಗತಿಗೆ ನಿಮ್ಮನ್ನ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ಸಂವಹನ ಅನ್ನುವಂತಹ ಚಾಪ್ಟರ್ನ ಅಡಿಯಲ್ಲಿ ಬರುವಂತಹ ಸಂವಹನದ ಪ್ರಕ್ರಿಯೆ ಮತ್ತು ಅದಕ್ಕೆ ಇರುವಂತಹ ಅಡೆತಡೆಗಳು ಯಾವುದು ಅನ್ನುವಂಥದ್ದು. ಟುಡೇ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಆಫ್ process of communication and the barriers to communication. This is the syllabus which is coming under the first chapter and in the sociology of mass media and communication under Bengaluru North University. The objectives of this particular session, as you all know very well, to understand the process of communication, ಸಂವಹನದ ಸಂಪೂರ್ಣ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು ಈ ಒಂದು ಅವಧಿಯ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಎರಡನೇದಾಗಿ ಸಂವಹನ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅಡೆತಡೆಗಳನ್ನು ನಾವು ಫೇಸ್ ಮಾಡ್ತೀವಿ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದು. What kind of barriers that we are facing when we are communicating with other individuals, that we try to reveal in this particular session. As we all know that communication is a continuous process. ಸಂವಹನ ಅನ್ನುವಂಥದ್ದು ನಿರಂತರವಾದ ಪ್ರಕ್ರಿಯೆ ಆಗಿರುವಂಥದ್ದು. ಇಲ್ಲಿ ಸಂದೇಶವನ್ನ ಕಳಿಸುವಂಥವ್ರು ಮತ್ತು ಸಂದೇಶವನ್ನ ಸ್ವೀಕರಿಸುವಂಥವ್ರು ಇವರು ಬಹಳ ಪ್ರಮುಖವಾಗಿ ನಾವು ಇಲ್ಲಿ ನೋಡ್ತಾ ಹೋಗುವಂಥದ್ದು. ಸೆಂಡರ್, ದ ಮೆಸೇಜ್ ಅಂಡ್ ದ ರಿಸೀವರ್, ದೀಸ್ ಆರ್ ದ 3 main elements which are more important in communication process. Apart from these 3, there are remaining other elements also where they play a major role in process of communication. We shall try to understand one by one in a brief manner. ಸಂದೇಶವನ್ನ ಕಳಿಸುವಂಥವ್ರು ಯಾರು ಅನ್ನುವಂಥದ್ದು ಬಂದಾಗ ಉದಾಹರಣೆಯಾಗಿ ನಾನೇ. ಆಗ ಸಂದೇಶವನ್ನ ನಾನು ಏನೋ ಒಂದು ಸಂದೇಶ ಇರುತ್ತೆ, ಆ ಸಂದೇಶವನ್ನ ನಾನು ನಿಮ್ಗೆ ಹೇಳಬೇಕು. ಒಂದು ಮಾಹಿತಿ ಇರುತ್ತೆ ನನ್ನ ಬಳಿಯಲ್ಲಿ, ಆ ಮಾಹಿತಿ ನಿಮ್ಗೆ ಕೊಡಬೇಕು. ಅದು ಕೊಟ್ಟಾಗ ಮಾತ್ರನೇ ನಿಮಗೆ ಏನಾಗುತ್ತೆ, ಅದು ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾನು ಫಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತೇನೆ. ನಾನು ಅಂತ ಹೇಳಿದ್ರೆ ನೀವು ಮಾಹಿತಿಯನ್ನ ಕೊಡಬೇಕಾದಂತಹ ಸಂದರ್ಭದಲ್ಲಿ ನೀವು. The sender is most important element or in the process of communication at the first stage, and in the second stage comes the message or the information, and then comes this has to be encoded. What is this encoding? When the message is conveyed to the other person, they have to try to understand what exactly that they are trying to give you the information. It should not be misunderstood. Then comes the media. ದ ಮೀಡಿಯಂ ಆರ್ ದ ಮೀಡಿಯಾ, ಮಾಧ್ಯಮ. ಯಾವ ಮಾಧ್ಯಮದ ಮೂಲಕ ನಾವು ಸಂವಹನವನ್ನ ನಡೆಸ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಕಾಣಬಹುದು. ನಾನು ವಾಟ್ಸ್ಆಪ್ನ ಮೂಲಕ ಕಮ್ಯುನಿಕೇಶನ್ ಮಾಡ್ತಿದ್ದೀನಾ, ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಮಾಡ್ತಿದ್ದೀನಾ, am I doing direct communication or am I doing indirect communication? Direct communication, whether it is face to face or whether it is via letter or something like that. And indirect communication, whether it is through some social media or through some a gadget or whatever. All these are going to become more important in the process of communication. Or the information or the message what is being sent to the other person has to be decoded properly. When I say an apple or a tree or a train, the other person has to receive it like that only. I mean to say, an apple as an apple, a train as a train, and a tree as a tree. ಅದೇ ಸಂದರ್ಭದಲ್ಲಿ ಮಾತ್ರನೇ ಆ ಡಿಕೋಡಿಂಗ್ ಅನ್ನುವಂಥದ್ದು ಸರಿಯಾಗಿ ಆಗ್ತಾ ಇದೆ ಅಂತ ನಾವು ಅಲ್ಲಿ ತಿಳ್ಕೊಳ್ತಾ ಬರುವಂಥದ್ದು. ನಾನು ಮರ ಅಂತ ಹೇಳಿದಾಗ ಅದು ಮರವಾಗಿಯೇ ಅರ್ಥ ಆಗಬೇಕು, ಅದು ಹಣ್ಣು ಅಂತ ಹೇಳಿದಾಗ ಹಣ್ಣಾಗಿಯೇ ಅರ್ಥ ಆಗಬೇಕು. ದ ರಿಸೀವರ್ ಇಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದಿ ಪ್ರಾಸೆಸ್ ಆಫ್ ಕಮ್ಯುನಿಕೇಶನ್. ಮಾಹಿತಿಯನ್ನ ಸ್ವೀಕರಣೆ ಮಾಡುವಂತಹವರು ಸಹ ಸಂವಹನ ಪ್ರಕ್ರಿಯೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಎಲಿಮೆಂಟ್ ಆಗ್ತಾ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನೋ ಅದು ಅವರಿಗೆ ಸರಿಯಾಗಿ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಅಲ್ಲಿಯೇ ನಮಗೆ ಸರಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ರಿಸೀವರ್ ಈಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆರ್ ದಿ ಪರ್ಸನ್ ಇನ್ ದಿ ಪ್ರಾಸೆಸ್ ಆಫ್ ಕಮ್ಯುನಿಕೇಶನ್. ಅಟ್ ದಿ ಎಂಡ್ ವಿ ಡು ಸಿ ದ ಫೀಡ್ಬ್ಯಾಕ್. ಹಿಮ್ಮಾಹಿತಿ ಅಂತ ಹೇಳ್ತೀವಿ, ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನ ಮಾಡುವಂತಹದ್ದು. ನಾವು ಏನು ಹೇಳಿದೀವಿ ಅದು ಅವರಿಗೆ ಸರಿಯಾಗಿ ತಿಳಿದಿದೆಯೇ ಇಲ್ವೇ, ಅರ್ಥ ಆಗಿದೆಯೇ ಇಲ್ವೇ ಅನ್ನುವಂಥದ್ದು ನಮಗೆ ಅವ್ರು ನೀಡುವಂತಹ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಥವಾ ಹಿಮ್ಮಾಹಿತಿಯ ಆಧಾರದ ಮೇಲೆ ನಾವು ಅದನ್ನ ಅರ್ಥೈಸ್ಕೊಳ್ಬಹುದು.
ನಾನು ಮರ ಅಂತ ಹೇಳಿದಾಗ ಅವರು ಮರ ಅಂತಾನೆ ಹೇಳಿದ್ರೆ ನಾನು ಹೇಳಿರೋದು ಅವ್ರಿಗೆ ತಲುಪಿದೆ ಅಂತ ಅರ್ಥ. ಇಫ್ ದ ಅದರ್ ಪರ್ಸನ್ ವೆನ್ ಐ ಸೇ an apple or a tree or something like that, if they try to understand in the same manner and they repeat it, then that is exactly right. Otherwise, it is going to be a different aspect that they have understood. Then comes the barriers to communication. ಸಂವಹನಕ್ಕೆ ಇರುವಂತಹ ಅಡೆತಡೆಗಳು ಯಾವುವು? ಸಂವಹನಕ್ಕೆ ಇರುವಂತಹ ಅಡೆತಡೆಗಳನ್ನು ನಾವು ಅನೇಕ ಕ್ಯಾಟಗರಿನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥದ್ದು ದೈಹಿಕವಾದಂತಹ ಅಡೆತಡೆಗಳು ಯಾವುದು ಅನ್ನುವಂಥದ್ದು. The physical barriers are the first and foremost aspect of discussion over here today for us in this session. Noise, ಶಬ್ದ. ನಾವು ಪಾಠ ಮಾಡ್ತಾ ಇರಬೇಕಾದ್ರೆ ಆಗಿರ್ಬೋದು, ಅಥವಾ ಬೇರೆಯವ್ರ ಜೊತೆನಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಇರಬೇಕಾದ್ರೆ ಆಗಿರ್ಬೋದು, ಏನೋ ಒಂದು ಎಕ್ಸ್ಟರ್ನಲ್ ಸೌಂಡ್ ಬರುತ್ತೆ, ನಾಯ್ಸ್ ಬರುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಸಂವಹನಕ್ಕೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇದು ಮೊಟ್ಟ ಮೊದಲನೇ ಒಂದು ಫಿಸಿಕಲ್ ಬ್ಯಾರಿಯರ್ ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರ್ಬೋದು. ಅದು ಪಾತ್ರೆ ಬೀಳೋ ಸೌಂಡ್ ಆಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಸೌಂಡ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಪ್ರೊಸೆಷನ್ ಅಲ್ಲಿ ಬರುವಂತಹ ಮ್ಯೂಸಿಕ್ ಸೌಂಡ್ ಆಗಿರ್ಬೋದು, ವೆಹಿಕಲ್ ತುಂಬಾ ಜೋರಾಗಿ ಹೋಗುವಂತಹ ಶಬ್ದ ಆಗಿರ್ಬೋದು, ಎನಿಥಿಂಗ್ ಇಟ್ ಕುಡ್ ಬಿ. ಎರಡನೇದಾಗಿ ನಾವು ನೋಡುವಂಥದ್ದು ಸಮಯ, ಟೈಮ್. Time is more important. When I'm telling something, you should try to understand it in fraction of seconds or within a particular time. ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ. ಆ ಸಮಯದ ಒಳಗಡೆ ಅರ್ಥೈಸ್ಕೊಂಡಾಗ ಅದು ನಮಗೆ ಯಾವುದೇ ರೀತಿಯ ಅಡೆತಡೆಯಾಗಿ ಆಗೋದಿಲ್ಲ. ಅದರ್ವೈಸ್ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಅ ಬ್ಯಾರಿಯರ್ ಟು ಅವರ್ ಕಮ್ಯುನಿಕೇಶನ್. ದೆನ್ ವಿ ಆರ್ ಆಲ್ಸೋ ಕಾನ್ಸಂಟ್ರೇಟಿಂಗ್ ಆನ್ ಡಿಸ್ಟೆನ್ಸ್ as a ಫಿಸಿಕಲ್ ಬ್ಯಾರಿಯರ್. ಯಾಕೆ ಡಿಸ್ಟೆನ್ಸ್? ದೂರ ಅಥವಾ ಅಂತರ, ಫಿಸಿಕಲ್ ಆಗಿರುವಂತಹ ಒಂದು ಅಂತರವನ್ನು ನಾವು ಯಾಕೆ ಸಂವಹನಕ್ಕೆ ಅಡೆತಡೆ ಅಂತ ಹೇಳ್ತಾ ಬರ್ತೀವಿ ಅಂತ ಹೇಳಿದ್ರೆ, ತುಂಬಾ ದೂರದಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗೋದಿಲ್ಲ. ಇವಾಗ ನಾವು ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹುಶಃ ನೀವು ಗಮನಿಸಿರಬಹುದು, ಲಾಸ್ಟ್ ಬೆಂಚ್ ನಲ್ಲಿರೋರ್ಗೂ ಸಹ ಟೀಚರ್ ಏನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕರೆಕ್ಟ್ ಆಗಿ ಕೇಳಿಸ್ಬೇಕು. ಅದು ತುಂಬಾ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುವಂತಹದ್ದು. ನಾವು ನೋಡುವಂಥದ್ದು ವಯಸ್ಸು, ಏಜ್. Age is another factor where we are trying to concentrate or consider as a physical barrier. How is this age considered to be the physical barrier? When we are talking to someone, we need to always concentrate what age the particular person belongs to. ನನ್ನ ವಯಸ್ಸು ಏನು, ನಾನು ಯಾರ ಬಳಿಯಲ್ಲಿ ಮಾತಾಡ್ತಾ ಇದ್ದೇನೆ ಆ ವ್ಯಕ್ತಿಯ ವಯಸ್ಸು ಏನು, ನಾನು ಯಾವ ರೀತಿಯಾಗಿ ಸಂವಹನ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್. ನಾವು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ನಮಗೆ ದೈಹಿಕ ಅಡೆತಡೆಯಾಗಿ ಭಾವಿಸೋದಿಲ್ಲ ಅಥವಾ ಆಗೋದಿಲ್ಲ. ಆದರೆ ಅನೇಕ ಸಂದರ್ಭದಲ್ಲಿ ಇದು ನಮಗೆ ಅಡೆತಡೆಯಾಗಿ ಉಂಟಾಗುವಂತಹದ್ದು. ಜೆಂಡರ್. ನಾನು ಒಂದು ಮಹಿಳೆಯಾಗಿ ಒಂದು ಪುರುಷನ ಬಳಿಯಲ್ಲಿ ಮಾತನಾಡಬೇಕಾದ್ರೆ ಯಾವ ರೀತಿ ಮಾತನಾಡಬೇಕು? ಆಸ್ ಎ ವುಮನ್, ಹೌ am I going to communicate with another man, another woman? So whether they are, definitely there is going to be a little bit of constraints in the communication process. If that has to be avoided, there should be a proper understanding of the age, the gender matters, and the opinions, what they have. The all other kinds of aspects have to be kept in mind. ನೆಕ್ಸ್ಟ್ ನಾವು ನೋಡುವಂಥದ್ದು ಭಾಷೆಯ ಕುರಿತಾದಂತಹ ಅಡೆತಡೆಗಳು, ದ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್. ಇಲ್ಲಿ ನಾವು ನೋಡೋದೇ ಆದ್ರೆ ಸಾಮಾನ್ಯ ಭಾಷೆಯ ಜ್ಞಾನ ಇರುವಂತಹದ್ದು ಒಂದು ಮೊಟ್ಟ ಮೊದಲ ಸಮಸ್ಯೆ. ಅನೇಕ ಸಂದರ್ಭಗಳಲ್ಲಿ ಕಾಮನ್ ಲ್ಯಾಂಗ್ವೇಜ್ ಯೂಸೇಜ್ ವಿಲ್ ನಾಟ್ ಬಿ ದೇರ್. ಮೋಸ್ಟ್ ಆಫ್ ದ ಟೈಮ್ಸ್ ವಿ ಹ್ಯಾವ್ ದಿ ಕಾಮನ್ ಲ್ಯಾಂಗ್ವೇಜ್ usage is not there. There we are lacking. That itself is going to become a major problem for our communication process. Then second comes, it is like we are not using the words in a proper manner. Because so many times there is going to be like different concepts will be giving different meanings. So appropriate word has to be used in an appropriate situation. If we are not using that in a proper situation, then that may take up a different context or a different meaning. ಹಾಗಾಗಿ ನಾವು ಶಬ್ದಗಳನ್ನು ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಸಂದರ್ಭಕ್ಕೆ ಯಾವ ಪದಗಳನ್ನ ಬಳಕೆ ಮಾಡಬೇಕು ಅವುಗಳನ್ನ ಸರಿಯಾಗಿ ಬಳಕೆ ಮಾಡಬೇಕಾಗಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಅದನ್ನೇ ನಾವು ಇಲ್ಲಿ ಹೇಳುವಂತದ್ದು ಪೂರ್ ವೊಕ್ಯಾಬ್ಯುಲರಿ ಆರ್ ಕಳಪೆಯಾದಂತಹ ಒಂದು ಶಬ್ದಕೋಶ.
ಹೆಚ್ಚು ಪದಗಳನ್ನ ನಮಗೆ ಬಳಕೆ ಮಾಡಲಿಕ್ಕೆ ಬರದಲ್ಲೇ ಇರುವಂತಹ ಸಂದರ್ಭದಲ್ಲೂ ಸಹ ಸಂವಹನಕ್ಕೆ ನಮಗೆ ತೊಂದರೆ ಉಂಟಾಗ್ತಾ ಬರುತ್ತೆ. ನಮ್ಮ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗುದಿಲ್ಲ. All our feelings cannot be expressed in a proper manner if we have a poor vocabulary. Then we need to concentrate mainly on grammar. The ವ್ಯಾಕರಣ ಇದೇನು ನಾವು ಪಾಠ ಮಾಡ್ತಾ ಇದೀವ, ಮಾತಾಡ್ತಾ ಇದೀವಿ ತಾನೆ ಅಂತ ನಮ್ಗೆ ಅನ್ನಿಸ್ಬೋದು. ಬಟ್ ಆದ್ರೆ ಭಾಷೆಯ ಒಂದು ಬಳಕೆ ಸರಿಯಾಗಿ ಮಾಡದಲೇ ಇರುವಂತಹ ಸಂದರ್ಭದಲ್ಲಿ ವ್ಯಾಕರಣದ ಒಂದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಅನ್ನ ಮಾಡಿದಾಗ ಅದು ಬೇರೆ ಇನ್ನೇನೋ ಅರ್ಥವನ್ನ ಕೊಡುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಆಗ ಕಮ್ಯುನಿಕೇಶನ್ ಅಲ್ಲಿ ಹ್ಯಾಂಪರ್ ಆಗ್ತಾ ಬರುವಂತಹದನ್ನ ನಾವು ನೋಡುವಂತದ್ದು. ಅನೇಕ ಸಂದರ್ಭಗಳಲ್ಲಿ ಕೆಲವರು ಏನ್ ಮಾಡ್ತಾ ಬರ್ತಾರೆ ಅಂದ್ರೆ ತುಂಬಾ ಕಷ್ಟಕರವಾದ ಪದಗಳನ್ನ ಬಳಕೆ ಮಾಡ್ತಾ ಬರ್ತಾರೆ. ಸಮ್ ಪೀಪಲ್ ವಿಲ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಯೂಸಿಂಗ್ ಟೂ ಮೆನಿ ಡಿಫಿಕಲ್ಟ್ ವರ್ಡ್ಸ್ ಸೊ ದಟ್ ದ ಅದರ್ ಪರ್ಸನ್ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಅಲ್ಲ, ಆದ್ರೆ ಅವ್ರಿಗೆ ಏನೋ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅಭ್ಯಾಸ ಬಲ. ಸೊ ಅಲ್ಲಿ ಅವರು ತಮ್ಮ ಒಂದು ಭಾಷೆಯ ಜ್ಞಾನವನ್ನ ಮತ್ತೊಬ್ಬರಿಗೆ ಪರಿಚಯ ಮಾಡಬೇಕು ಅನ್ನುವಂಥದ್ದಿರ್ಬೋದು, ಅಥವಾ ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಕೂಡ ಇರಬಹುದು. ಇಂತಹ ಸಂದರ್ಭದಲ್ಲಿ ಸಂವಹನ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಆಗುದಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುವಂತಹದ್ದು. ದೆನ್ ಕಮ್ಸ್ ದಿ ಸೋಶಿಯೋ ಸೈಕಲಾಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್ ಪ್ರಾಸೆಸ್. ಸಂವಹನಕ್ಕೆ ಇರುವಂತಹ ಸಾಮಾಜಿಕ ಮಾನಸಿಕ ಅಡೆತಡೆಗಳು ಯಾವುದು ಅನ್ನುವಂಥದ್ದು ಬಂದಾಗ ನಾವು ಇದನ್ನ ಸಾಮಾಜಿಕ ಮತ್ತು ಮಾನಸಿಕ ಎರಡೂ ಅಂಶಗಳಲ್ಲಿ ನಾವು ನೋಡೋದಾದ್ರೆ ಸ್ಟೇಟಸ್, ಸ್ಥಿತಿ, ಅಂತಸ್ತು ಅಂತಾನು ಸೋಷಿಯಲ್ ಸ್ಟೇಟಸ್, ಸೈಕಲಾಜಿಕಲ್ ಸ್ಟೇಟಸ್, ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ಅಂತಸ್ತು ಹೇಗಿದೆ, ಈ ಒಂದು ಆಧಾರದ ಮೇಲೆ ಅಲ್ಲಿ ಯಾವ ರೀತಿಯಾಗಿ ನಾವು ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ನಾನು ತುಂಬಾ ಸಂತೋಷವಾಗಿದ್ದಾಗ ನಾನು ಇನ್ನೊಬ್ಬರ ಹತ್ರ ಮಾತನಾಡ್ಬೇಕಾದ್ರೆ ಕೂಡ ನಾನು ಬಹಳ ಸಂತೋಷವಾಗಿ ಮಾತಾಡ್ತೀನಿ. ನಾನು ದುಃಖದಲ್ಲಿ ಇದ್ದಾಗ ಮತ್ತೊಬ್ಬರ ಹತ್ರ ಮಾತಾಡ್ಬೇಕು ಅಂತ ಬಂದ್ರೆ ಅದು ನಾನು ಬಹಳ ದುಃಖದಲ್ಲಿ ಮಾತಾಡ್ತಾ ಹೋಗ್ತೀನಿ. ಅವರಿಗೆ ಕಮ್ಯುನಿಕೇಶನ್ ಅನ್ನುವಂಥದ್ದು ಕರೆಕ್ಟ್ ಆಗಿ ಆಗುದಿಲ್ಲ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಇಫ್ ಐ ಆಮ್ ಬ್ಯಾಲೆನ್ಸ್ಡ್ ಇನ್ ಮೈ ಸೋಷಿಯಲ್ ಅಂಡ್ ಸೈಕಲಾಜಿಕಲ್ ಸ್ಟೇಟಸ್, ದೆನ್ ಡೆಫಿನೆಟ್ಲಿ ಮೈ ಕಮ್ಯುನಿಕೇಶನ್ ವಿಲ್ ನಾಟ್ ಹ್ಯಾಂಪರ್ ವೆನ್ ಐ ಆಮ್ ಟಾಕಿಂಗ್ ಟು ಅದರ್ ಪರ್ಸನ್. And then when it comes to attitudes and values as another reason for barrier to communication, ಅಲ್ಲಿ ವರ್ತನೆಗಳು ಮತ್ತು ಮೌಲ್ಯಗಳು ಅನ್ನೋದು ಬಂದಾಗ ನಾನು ಯಾವ ರೀತಿಯ ಮೌಲ್ಯಗಳನ್ನ ಅನುಸರಿಸ್ತಾ ಇರ್ತೇನೋ ಅದೇ ರೀತಿಯ ಮೌಲ್ಯಗಳು ಮತ್ತೊಬ್ಬ ವ್ಯಕ್ತಿಯಲ್ಲಿ ಕಂಡಾಗ ಮಾತ್ರ ಅವರ ನಡುವೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಇರುತ್ತೆ. ಇಲ್ದಲೇ ಹೋದಲ್ಲಿ ಅಲ್ಲಿ ಅಷ್ಟೊಂದು ಸರಿಯಾದಂತಹ ಕಮ್ಯುನಿಕೇಶನ್ ಅನ್ನ ನಾವು ಕಾಣುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ವಾಸ್ತವಿಕತೆಯನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾಗಿ ಅರ್ಥೈಸ್ಕೊಳ್ಳೋದನ್ನ ನಾವು ನೋಡ್ತಾ ಬರ್ತೇವೆ. ದ ರಿಯಾಲಿಟಿ ಈಸ್ ಅಂಡರ್ಸ್ಟುಡ್ ಆರ್ ರಿಯಾಲಿಟಿ ಈಸ್ ಪರ್ಸೀವ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಬೈ ಡಿಫ್ರೆಂಟ್ ಇಂಡಿವಿಜುವಲ್ಸ್. ಯಾವುದಾದ್ರೂ ಒಂದು ಉದಾಹರಣೆಗೆ ನಾವು ಹೇಳೋದೇ ಆದ್ರೆ ಒಂದು ಘಟನೆಯನ್ನ ನಾವು ತಗೊಂಡ್ರೆ, ಒಂದು ಆಕ್ಸಿಡೆಂಟ್ ಆಗಿರುವಂತಹ ಘಟನೆಯನ್ನ ತಗೊಂಡ್ರೆ, ಆಕ್ಸಿಡೆಂಟ್ ಹೇಗಾಯ್ತು, ಯಾಕಾಯ್ತು ಅನ್ನೋಂಥದ್ರ ಮೇಲೆ ಪ್ರತಿಯೊಬ್ಬರ ಒಂದು ಪರ್ಸೆಪ್ಷನ್ ಡಿಫ್ರೆಂಟ್ ಆಗಿರುತ್ತೆ, ಅವರ ಗ್ರಹಿಕೆ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಆಗಿರುವಂತಹ ಒಂದು ಪರಿಣಾಮ ಏನಿರುತ್ತೆ ಅದರ ಒಂದು ಗ್ರಹಿಕೆ ಸಹ ವಿಭಿನ್ನ ರೀತಿಯಲ್ಲಿ ಇರುವಂತಹದ್ದನ್ನ ನಾವು ಕಾಣ್ತಾ ಬರುವಂತಹದ್ದು. ಅದು ಇಲ್ಲಿ ನಾವು ನಮ್ಮ ಕಮ್ಯುನಿಕೇಶನ್ ಮೇಲೆ ಬೇರೆ ಬೇರೆ ರೀತಿಯಾಗಿ ಪ್ರಭಾವ ಬೀರುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ನೆಕ್ಸ್ಟ್ ನಾವು ನೋಡೋದೇ ಆದ್ರೆ ಇನ್ಫರೆನ್ಸಸ್ ಅಂಡ್ ಅಬ್ಸ್ಟ್ರಾಕ್ಟಿಂಗ್, ಅನುಮಾನ ಮತ್ತು ಅಮೂರ್ತ ಸ್ವರೂಪದಲ್ಲಿ ಇರುವಂತಹದ್ದು. ಏನು ಅಮೂರ್ತ ಸ್ವರೂಪ ಮತ್ತು ಅನುಮಾನ ಅಂತ ಹೇಳಿದ್ರೆ, most of the times what will happen is we will be suspecting whether that person is really speaking to me in a proper manner or not, whether he or she is having some kind of a superiority feeling or inferiority feeling over me or with me. These are the kind of inferences that one individual will get. At that time, the communication between these two individuals is not at all proper. ಅಂಡ್ ದೆನ್ ಅಬ್ಸ್ಟ್ರಾಕ್ಟಿಂಗ್ ಅಂತ ಹೇಳಿದ್ರೆ ಅಮೂರ್ತ ಸ್ವರೂಪದಲ್ಲಿರುವಂತದ್ದು ಅಂದ್ರೆ ನಮ್ಮ ಭಾವನೆಗಳನ್ನ ನಾವು ಯಥಾವತ್ತಾಗಿ ಮತ್ತೊಬ್ಬರ ಬಳಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ನಮ್ಗೆ ಸಮಸ್ಯೆ ಆಗೋದಿಲ್ಲ. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅದು ಅಡೆತಡೆಯಾಗಿ ಉಂಟಾಗುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡೋದೇ ಆದ್ರೆ ಮತ್ತೊಂದು ಮುಂದುವರೆದ ಭಾಗದಲ್ಲಿ ಸೋಶಿಯೋ ಸೈಕಲಾಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್ ಈಸ್ ಕಂಟಿನ್ಯೂಡ್ ಹಿಯರ್. Most of the times when we are communicating with other persons, we communicate with a closed mindedness. ಒಂದು ರೀತಿಯಲ್ಲಿ ನಾವು ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ, ತುಂಬಾ ಓಪನ್ ಆಗಿರೋದಿಲ್ಲ ನಾವು. ಆಗ ಏನಾಗ್ತಾ ಹೋಗುತ್ತೆ, ನಮ್ಮಲ್ಲಿರುವಂತಹ ಮಾಹಿತಿಗಳು ಸರಿಯಾಗಿ ತಲುಪದೇ ಹೋಗಬಹುದು ಅಪೋಸಿಟ್ ವ್ಯಕ್ತಿಗೆ, ಅಥವಾ ನಾವು ಯಾವ ರೀತಿಯಾದಂತಹ ಆರ್ಡರ್ ಅನ್ನ ಮತ್ತೊಬ್ಬ ವ್ಯಕ್ತಿಗೆ ಕೊಡ್ಬೇಕು ಅದು ಕೊಡ್ಲಿಕ್ಕೆ ಆಗದಲೇ ಇರಬಹುದು, ಅಥವಾ ನಾವು ಯಾವ ರೀತಿಯಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಬೇಕನ್ನುವಂಥದ್ದು ಎನಿ ಸಿಚುವೇಶನ್ ಇಟ್ ಕ್ಯಾನ್ ಬಿ.
We may not be able to properly communicate if you are not open-minded. That has to be evaded away, basically. And then comes bad listening, distortions. ಅನೇಕ ಸಂದರ್ಭಗಳಲ್ಲಿ ಕಮ್ಯುನಿಕೇಶನ್ ಡಿಸ್ಟಾರ್ಷನ್ಸ್ ಆಗ್ತಾ ಹೋಗುವಂಥದ್ದು, ಶಬ್ದ ಬೇರೆ ಬೇರೆ ರೀತಿಯಲ್ಲಿ. ಆ ನಂತರದಲ್ಲಿ ನಾವು ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಆಬ್ಸೆಂಟ್ ಅಂತ ಹೇಳ್ತೀವಲ್ವಾ, ಹಾಗೆ ಭೌತಿಕವಾಗಿ ಒಂದು ಕಡೆ ಇರ್ತೀವಿ ಆದರೆ ಮಾನಸಿಕವಾಗಿ ಒಂದು ಕಡೆ ಇರೋದಿಲ್ಲ ಅಂತಂದಾಗ ಅದು ಸಹ ಕಮ್ಯುನಿಕೇಶನ್ಗೆ ಸಮಸ್ಯೆ ಆಗ್ತಾ ಬರುವಂಥದ್ದು. ಅದು ಮೊಟ್ಟ ಮೊದಲ ಒಂದು ವಿರೂಪ ಅಥವಾ ಡಿಸ್ಟಾರ್ಷನ್ಸ್ ಅಂತ ಹೇಳ್ತಾ ಬರಬಹುದು. Bad listening is another concept that we are considering as a socio-psychological barrier to communication process. ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಆಸಕ್ತಿಯಿಂದ ಕೇಳಬೇಕು. ಅವರು ಎಷ್ಟು ಮುತುವರ್ಜಿಯಿಂದ ಹೇಳ್ತಾ ಇದ್ದಾರೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಾವು ನಿರಾಸಕ್ತಿಯನ್ನು ತೋರಿದೆ ಆದಲ್ಲಿ ಆ ಎರಡು ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಸಂವಹನದಲ್ಲಿ ಈ ಒಂದು ಅಡೆತಡೆಯನ್ನು ನಾವು ಕಾಣುವಂಥದ್ದು. ಭಾವನೆಗಳು ನೆಕ್ಸ್ಟ್ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ನೋಡೋದೇ ಆದರೆ, ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಭಾವನೆಗಳು ಹೆಚ್ಚು ಪ್ರಾಬಲ್ಯವನ್ನ ಹೊಂದಿರುವಂತಹ ಒಂದು ಅಂಶ ಅಂತ ನಾವಲ್ಲಿ ಹೇಳ್ತಾ ಬರ್ತೇವೆ. ಏನು ಹೆಚ್ಚು ಪ್ರಾಬಲ್ಯವನ್ನ ಹೊಂದಿರುವಂಥದ್ದು ಅಥವಾ ಪ್ರಮುಖ ವಿಚಾರಗಳನ್ನ ಹೊಂದಿರುವಂಥದ್ದು ಅಂತ ಹೇಳಿದಾಗ ನಾವು ಇಲ್ಲಿ ನೋಡುವಂಥದ್ದು, ಯಾವ ಒಂದು ಎಮೋಷನ್ ಅನ್ನ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ, ಆ ಎಮೋಷನ್ ಇಂದ ನಾವು ಅದರ್ ಪರ್ಸನ್ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ನಮ್ಮ ಕಮ್ಯುನಿಕೇಶನ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನಾನು ತುಂಬಾ ಸಂತಸದ ಸ್ಥಿತಿಯಲ್ಲಿ ಹೋಗಿ ಕಮ್ಯುನಿಕೇಟ್ ಮಾಡಿದ್ರೆ ತುಂಬಾ ಸಂತೋಷವಾಗಿ ಕಮ್ಯುನಿಕೇಶನ್ ಆಗತ್ತೆ. ಆ ವ್ಯಕ್ತಿಯೂ ಸಹ ಸಂತಸದಲ್ಲಿ ಇರಬೇಕು, ಇಲ್ದಲೇ ಹೋದಲ್ಲಿ ಆ ವ್ಯಕ್ತಿಯನ್ನ ಆ ಮನಸ್ಥಿತಿಗೆ ತರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಬರುವಂತದ್ದು ಬದಲಾವಣೆಗೆ ಪ್ರತಿರೋಧ ತೋರುವಂಥದ್ದು. ವೆನ್ ಯು ಆರ್ ರೆಸಿಸ್ಟಿಂಗ್ ಟು ಸಮ್ ಚೇಂಜ್, ಡೆಫಿನೆಟ್ಲಿ ಕಮ್ಯುನಿಕೇಶನ್ ವಿಲ್ ನಾಟ್ ಬಿ ಅ ಪ್ರಾಪರ್ ಆಸ್ಪೆಕ್ಟ್. ಈಗ ನಾವು COVID-19 ಬಂದು ಇಲ್ಲಿ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಮಾಡುವಂತಹದ್ದು ಹೆಚ್ಚು ಕಡಿಮೆ ಒಂದು 90% ಕಂಪಲ್ಷನ್ ಆಗ್ಬಿಟ್ಟಿದೆ. ಆನ್ಲೈನ್ ತರಗತಿಗಳು ನನಗೆ ಅರ್ಥ ಆಗೋದಿಲ್ಲ ಅನ್ನೋ ಮನಸ್ಥಿತಿ ಇದ್ರೆ ಆನ್ಲೈನ್ ತರಗತಿಗಳನ್ನ ಕೇಳಲೇಬೇಕು ಅನ್ನುವಂಥದ್ದು ಒಂದು ಬದಲಾವಣೆ. ಆ ಬದಲಾವಣೆಗೆ ನೀವು ಪ್ರತಿರೋಧವನ್ನ ತೋರಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಬದಲಾವಣೆಗಳು ಬಂದಾಗ, ಯಾವುದೇ ರೀತಿಯ ಬದಲಾವಣೆಗಳು ನಾವು ಒಗ್ಗಿಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದ್ದಾಗ ನಾವು ಒಗ್ಗಿಕೊಂಡ್ರೆ ಮಾತ್ರ ಅಲ್ಲಿ ಸಂವಹನಕ್ಕೆ ಅಡೆತಡೆ ಅನ್ನೋದು ಉಂಟಾಗುವುದಿಲ್ಲ. ಈಗ ನಾವು ಒಂದಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ. The first question that we will try to cover over here is what are the physical barriers? ಸಂವಹನಕ್ಕೆ ಇರುವಂತಹ ದೈಹಿಕ ಅಡೆತಡೆಗಳು ಯಾವ್ದ್ಯಾವುದು ಅನ್ನುವಂಥದ್ದು ಬಂದಾಗ, ಶಬ್ದ ನಾಯ್ಸ್, ಟೈಮ್ ಸಮಯ, ಡಿಸ್ಟೆನ್ಸ್ ದೂರ, ಆಲ್ ದಿ ಅಬೌವ್ ಯಾವ್ದಿರಬಹುದು ಉತ್ತರ? ಎಸ್, ಯು ಆರ್ ರೈಟ್. ಆಲ್ ದಿ ಅಬೌವ್ ಆರ್ ದಿ ರೀಸನ್ಸ್ ಫಾರ್ ದಿ ಫಿಸಿಕಲ್ ಬ್ಯಾರಿಯರ್ ಟು ಕಮ್ಯುನಿಕೇಶನ್. ಎರಡನೇ ಪ್ರಶ್ನೆ ಏನಿರಬಹುದು? ದಿ ಸೋಶಿಯೋ ಸೈಕಲಾಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್, ಸಾಮಾಜಿಕ ಮಾನಸಿಕ ಅಡೆತಡೆಗಳು ಯಾವುದು ಸಂವಹನಕ್ಕೆ ಅನ್ನುವಂಥದ್ದು ಬಂದಾಗ, ಮೊದಲನೇದು ವರ್ತನೆಗಳು ಮತ್ತು ಮೌಲ್ಯಗಳು, ಆಟಿಟ್ಯೂಡ್ಸ್ ಅಂಡ್ ವ್ಯಾಲ್ಯೂಸ್. ಇನ್ಫರೆನ್ಸ್ ಅನುಮಾನ, ಅಬ್ಸ್ಟ್ರಾಕ್ಟಿಂಗ್ ಅಮೂರ್ತ, ಆಲ್ ದಿ ಅಬೌವ್ ಮೇಲಿನ ಎಲ್ಲ ಉತ್ತರಗಳು. ಎಸ್, ಅಗೇನ್ ಯು ಆರ್ ರೈಟ್. ಆಲ್ ದಿ ಅಬೌವ್ is the answer for the socio-psychological barrier to communication. Then what is the next question? In communication, which is the most important language barrier that we are talking about? ಭಾಷಾ ಅಡೆತಡೆಯಲ್ಲಿ ಸಂವಹನಕ್ಕೆ ಇರುವಂತಹ ಒಂದು ಅಡೆತಡೆ ಯಾವುದು ಅನ್ನೋದು ಬಂದಾಗ, ಪೂರ್ ವೊಕ್ಯಾಬ್ಯುಲರಿ ಕಳಪೆಯಾದಂತಹ ಶಬ್ದಕೋಶ, ನಾಟ್ ನೋಯಿಂಗ್ ದಿ ಲ್ಯಾಂಗ್ವೇಜ್ ಭಾಷೆ ಬರದಲ್ಲೇ ಇರುವಂತಹದ್ದು, ಎರಡೂ ಅಲ್ವಾ? ಅಥವಾ ಎರಡೂನಾ? ಎ ಮತ್ತು ಬಿ ಹೌದಾ? ಯಾವ್ದಿರಬಹುದು? ಎಸ್, ಯು ಆರ್ ರೈಟ್. ಪೂರ್ ವೊಕ್ಯಾಬ್ಯುಲರಿ ಅಂಡ್ ನಾಟ್ ನೋಯಿಂಗ್ ದ ಲ್ಯಾಂಗ್ವೇಜ್, ಭಾಷೆ ಬರದಲ್ಲೇ ಇರುವಂತದ್ದು ಅಥವಾ ಶಬ್ದಕೋಶ ಕಳಪೆ ಆಗಿರುವಂತದ್ದು ಅಥವಾ ಕಡಿಮೆ ಆಗಿರುವಂತದ್ದು, ಇವೆರಡೂ ಸಹ ನಾವು ಇಲ್ಲಿ ಭಾಷಾ ಅಡೆತಡೆಯಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಮೇನ್ ಬ್ಯಾರಿಯರ್ ಟು ಕಮ್ಯುನಿಕೇಶನ್ ಈಸ್ ಫ್ರಮ್ ವೇರ್? ಸಂವಹನಕ್ಕೆ ಕುಂದು ಬರುವುದು ಎಲ್ಲಿಂದ? ರೆಸಿಸ್ಟೆನ್ಸ್ ಟು ಚೇಂಜ್, ಬದಲಾವಣೆಗೆ ಪ್ರತಿರೋಧ ತೋರೋದ್ರಿಂದನ, ಭಾವನೆಗಳಿಂದನ, ಎಮೋಷನ್ಸ್ ಇಂದನ, ಯಾವುದು ಅಲ್ವಾ? ಅಥವಾ ಮೇಲಿನ ಎರಡೂನ? ಯಾವ್ದಿರಬಹುದು? ಎಸ್, ಯು ಆರ್ ರೈಟ್ ಡಿಯರ್ ಸ್ಟೂಡೆಂಟ್ಸ್. ಬೋತ್ ಆರ್ ದಿ ರೀಸನ್ಸ್ ಫಾರ್ ದಿ ಕಮ್ಯುನಿಕೇಶನ್ ವಿಚ್ ಇಸ್ ಗೋಯಿಂಗ್ ಟು ಬಿಕಮ್ ಅ ಹ್ಯಾಂಪರಿಂಗ್ ಒನ್. ಬದಲಾವಣೆಗೆ ಪ್ರತಿರೋಧ ತೋರುವಂಥದ್ದು ಮತ್ತು ಭಾವನೆಗಳು ಇಂಪ್ಯಾಕ್ಟ್ ಅನ್ನ ಬೀರುವಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದೇ ಆದ್ರೆ,
ಸಂವಹನ ಪ್ರಕ್ರಿಯೆಯಲ್ಲಿ ಕಂಡುಬರುವಂತಹ ಪ್ರಮುಖ ಅಂಶಗಳು ಯಾವುದು? ವಿಚ್ ಆರ್ ದಿ ಮೇನ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್? ಸಂದೇಶ, ಇನ್ಫಾರ್ಮೇಶನ್ ಆರ್ ಮೆಸೇಜ್. ಸೆಂಡರ್, ಸಂದೇಶವನ್ನು ಕಳಿಸುವಂಥವರು. ರಿಸೀವರ್, ಸಂದೇಶವನ್ನು ಸ್ವೀಕರಣೆ ಮಾಡುವಂಥವರು. ಆಲ್ ದಿ ಅಬವ್ ಯಾವುದಿರಬಹುದು? ಎಸ್, ಅಗೇನ್ ಯುವರ್ ಗೆಸ್ ಇಸ್ ರೈಟ್. ಆಲ್ ದಿ ಅಬವ್. ಸಂದೇಶ, ಸಂದೇಶವನ್ನು ಕಳಿಸುವಂಥವರು, ಸಂದೇಶವನ್ನು ಸ್ವೀಕರಿಸುವಂಥವರು. ದ ಇನ್ಫಾರ್ಮೇಶನ್ ಆರ್ ದಿ ಮೆಸೇಜ್, ದ ಸೆಂಡರ್, the receiver, all these are more important elements in communication process. Dear students, these are the books that we have referred. You can refer to many more books in your digital library, either in your lecturer's Google Classroom or in your college library. Thank you very much.